ಬಹಳ ಭಕ್ತಿ ಶ್ರದ್ಧೆಯಿಂದ ಒಂದು ರಿಲಿಜಿಯಸ್ ಸ್ಪೋರ್ಟ್ ಆಗಿ ನಡೆಸೋದು ಕಂಬಳ. ಈ ಕಂಬಳ ಹಾಗೆ ನೀವು ಕಿತಕ್ತಾ ಕಥೆಗಳನ್ನು ತಿಳ್ಕೊಳ್ತಾ ಹೋಗ್ತಾ ಇದ್ರೆ ಜನ ನಡೆಸುವಂಥ ರೀತಿ, ಜನರ ಬಿಲೀಫ್ ಸಿಸ್ಟಮ್ಗಳು ಆಶ್ಚರ್ಯ ಆಗಿ ಹೋಗುತ್ತೆ. ಅದೇ ಕಂಬಳನ ಬೇಸಾಗಿಟ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ, ಕರಾವಳಿ. ಗುರುದತ್ ಗಾಣಿಗ ಅವರ ನೆಕ್ಸ್ಟ್ ಸಿನಿಮಾ. ಇದರಲ್ಲಿ ಪ್ರಜ್ವಲ್ ದೇವರಾಜ್ ಕಾಣಿಸ್ಕೊಳ್ತಾ ಇದ್ದಾರೆ. ಆಲ್ಸೋ ಮ್ಯೂಸಿಕ್ ಸಚಿನ್ ಬಸ್ರೂರ್. ಆಲ್ ಅಬೌಟ್ ದಿಸ್ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲೇ ನೇತ್ರ ಜೊತೆ ಗುರುದತ್ ಗಾಣಿಗ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ದೊಡ್ಡ ಸಿನಿಮಾ ಕೈ ಹಾಕಿದ್ದೀರಾ. ತುಂಬಾ ಇಂಟೆನ್ಸ್ ಸಿನಿಮಾ. ಅದರ ಕೆಲವು ತುಣುಕುಗಳಂತೂ ನಾನು ನೋಡ್ಬಿಟ್ಟಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಕರಾವಳಿ ಕಂಬಳ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆದಾಗ ಸುಮಾರು ಜನ ಫಸ್ಟ್ ಟೈಮ್ ನಮ್ ಬೆಂಗಳೂರಿನ ಜನ ಕಂಬಳ ನೋಡೋದಕ್ಕೊಂದು ಅವಕಾಶ ಸಿಕ್ತು. ಬಟ್ ಅದ್ರ ಹಿಂದೆ ನಡೆಯುವಂತ ತುಂಬಾ ಕಥೆಗಳು, ಬಹಳ ವಿಚಾರಗಳಿದೆ ಕರಾವಳಿ. ಬೆಂಗಳೂರಲ್ಲಿ ನಡೆದಿರೋ ಕಂಬಳ ಇದೆಯಲ್ಲ, ಇಟ್ಸ್ ಎ ಟ್ರೈಲರ್. ಯಾರು ಕಂಬಳ ಪ್ರಪಂಚವನ್ನ ನೋಡಿರ್ತಾರೆ, ಅನುಭವಿಸಿರ್ತಾರೆ, ಅದರಿಂದ ಬಂದಿರ್ತಾರೆ, ಅವ್ರೆಲ್ರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿ ನಡೆಯೋ ಕಂಬಳ ಜಸ್ಟ್ ಅ ಟ್ರೈಲರ್. ಯಾಕೆ ಅಂತಂದ್ರೆ ಕಂಬಳ ಅನ್ನೋದು ಒಂದು ಬೃಹತ್ತಾದ ಒಂದು ಪ್ರಪಂಚ. ಅದ್ರ ಹಿಂದೆ ಸಾವಿರಾರು ಕಥೆಗಳಿರ್ತವೆ, ಅದ್ರ ಹಿಂದೆ ನೂರಾರು ಕನಸುಗಳು, ಸಾವಿರಾರು ಕಥೆಗಳು ಇರುವಂತ ಒಂದು ವೆರಿ ಇಂಟೆನ್ಸ್ ವರ್ಲ್ಡ್ ಅದು. ಅದ್ರ ಒಳಗಡೆ ನಡೆಯುವಂತ ಒಂದು ಕಥೆ ಇದು. ನಾವು ಇದಕ್ಕೋಸ್ಕರ ಎಲ್ಲ ಕಂಬಳಗಳನ್ನ ಅಟೆಂಡ್ ಮಾಡಿದೀವಿ. ಸಾಂಪ್ರದಾಯಿಕ ಕಂಬಳಗಳು, ಮಾಡರ್ನ್ ಕಂಬಳಗಳು, ಅದರಲ್ಲಿರುವ ವಿಭಾಗಗಳು, ಅದರಲ್ಲಿರುವ ಕಂಬಳದ ಪ್ರಪಂಚದಲ್ಲಿರುವ ಟಾಪ್ ಮೋಸ್ಟ್ ರನ್ನರ್ಗಳು, ಯಜಮಾನರುಗಳು, ಅವರೆಲ್ಲರನ್ನೂ ಭೇಟಿ ಮಾಡಿದೀವಿ. ಅವರ ಅನುಭವಗಳನ್ನು ಕೇಳಿದೀವಿ. ಆ ವರ್ಡ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಬಗೆ ಬಗೆಯ ಜಾಗಗಳಲ್ಲಿ ಕೋಣಗಳನ್ನ ಸಾಕುವುದನ್ನ ನೋಡಿದೀವಿ. ಅದಕ್ಕೋಸ್ಕರ ಒಂದು AC ಕಂಪಾರ್ಟ್ಮೆಂಟ್ ಕಟ್ಸಿರೋರು ನೋಡಿದೀವಿ, ಸ್ವಿಮ್ಮಿಂಗ್ ಪೂಲ್ ಕಟ್ಸಿರೋರು ನೋಡಿದೀವಿ. ಕೋಣಕ್ಕಿದು ಅದನ್ನ ಮನೆಯ ಮಕ್ಕಳಿಗಿಂತ, ಮನೆಯ ಸದಸ್ಯರಿಗಿಂತ ಚೆನ್ನಾಗಿ ನೋಡ್ಕೊಳ್ಳುವವ್ರನ್ನ ನೋಡಿದೀವಿ. ತಮ್ಮ ಇಡೀ ಜೀವನವನ್ನ ಕಂಬಳಕ್ಕಾಗಿ ಮುಡಿಪಾಗಿಟ್ಟವ್ರನ್ನ ನೋಡಿದೀವಿ. ನಿಮ್ಗೆ ನಂದಳಿಕೆ ಶ್ರೀಕಾಂತ್ ಭಟ್ರು ಅಂತ ಇದ್ದಾರೆ, ವಿಜಯ್ ಕುಮಾರ್ ಅವರು ಅಂತ ಇದ್ದಾರೆ, ರೋಹಿತ್ ಹೆಗಡೆ ಅವರು ಅಂತ ಇದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು. ಅಂದ್ರೆ ದಂತಕಥೆಗಳು ಅಂತ ಕರೀತಾರಲ್ಲ, ದಂತಕಥೆಯ ಮೀನಿಂಗ್, ಕಾಂಟೆಕ್ಸ್ಟ್ ಇದೆಯಲ್ಲ ನೇತ್ರ, ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ 10 ಸೆಕೆಂಡ್ ಅಲ್ಲಿ 150 ಮೀಟರ್ ಓಡಿ ಉಸೇನ್ ಬೋಲ್ಟ್ ಕಂಪೇರ್ ಮಾಡಿರುವಂತ ಶ್ರೀನಿವಾಸ್ ಗೌಡ್ರು ಅಂತ ಕರೀತಾರಲ್ಲ, ಅವ್ರು ಓಡ್ತಾ ಇದಾರೆ ಅಂತಂದ್ರೆ ಅದೇ ತರದ್ದು ಒಂದು 10 ಜನ ಇದ್ದಾರೆ, ಒಬ್ರು ಅಂತಲ್ಲ. ಅವ್ರು ಓಡ್ತಾ ಇದಾರೆ ಅಂತಂದ್ರೆ ಅಷ್ಟು ಒಂದು 3-4 ಸಾವಿರ ಜನ ಬಂದು ಆ 150 ಮೀಟರ್ ಉದ್ದ ಇರುವ ಟ್ರ್ಯಾಕಿನ ಅಕ್ಕಪಕ್ಕ ನಿಂತ್ಕೊಂಡು ನೋಡಕ್ಕೆ ಹಿಂಗ್ ನೋಡ್ತಾರೆ. ಕಂಬಳ ಮುಗಿದ ಮರುಕ್ಷಣ ಜನರೆಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸದಲ್ಲಿ ಇದಾಗ್ತಾರೆ. ಅಂದ್ರೆ ಆ ಟ್ರ್ಯಾಕ್ ಅಲ್ಲಿ ಇದ್ದಾಗ ಅವರು ಲೆಜೆಂಡ್. ಸೊ ಆ ತರದ್ದು ಬಗೆ ಬಗೆಯ ವ್ಯಕ್ತಿತ್ವಗಳು. ನಿಮ್ಗೆ ಆ ಪ್ರಪಂಚ ಇದೆಯಲ್ಲ, ಮೋಸ್ಟ್ ಇಂಟ್ರೆಸ್ಟಿಂಗ್ ವರ್ಲ್ಡ್ ಅಂತ. ಆ 10 ಸೆಕೆಂಡ್ ಅನ್ನೋದು ಅದರ ಫೈನಲ್ ಆಕ್ಟ್, ಕಂಬಳದ ಫೈನಲ್ ಆಕ್ಟ್ ಅದು. ಆ ಫೈನಲ್ ಆಕ್ಟ್ ಅನ್ನು ನೋಡೋದಕ್ಕೆ ಎಲ್ರಿಗೂ ಕ್ಯೂರಿಯಾಸಿಟಿ ಜಾಸ್ತಿ. ಆದರೆ ಆ ಪ್ರಪಂಚದ ಹಿನ್ನೆಲೆ ಇದೆಯಲ್ಲ, ಹಿಂದಿನ ಲೋಕ ಇದೆಯಲ್ಲ, ಅದು ಇದಕ್ಕಿಂತ ಕ್ಯೂರಿಯಸ್. ಒಬ್ಬ ಫಿಲ್ಮ್ ಮೇಕರ್ ಕಣ್ಗಂತೂ ಅದೊಂದು ಹಬ್ಬ ಅಂತ ಅನ್ಕೊಳ್ಳಿ. ನಿಮ್ಗೆ ಸಿನಿಮಾ ನೋಡಿದಾಗ ಅದ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೊಂದು ಅದ್ಭುತ ಲೋಕ. ಇದಾಗಿತ್ತು ಡೈರೆಕ್ಟರ್ ಗುರುದತ್ ಗಾಣಿಗ ಮಾತುಗಳು ನೀವು ಕೇಳ್ತಾ ಇದ್ರಿ ನೇತ್ರ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ಅನ್ಎಡಿಟೆಡ್ ನಲ್ಲಿ. ಸ್ಟೇ ಟ್ಯೂನ್ಡ್. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ನಾನ್ ನೇತ್ರ.